ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಸೂರ್ಯ ಬಂದು ಅಲ್ಲೇ ಕಾನ್ಸ್ಟೇಬಲ್ ಹತ್ರ, ಸರ್ ಏನು ಸರ್ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ ಸರ್, ವೆಯ್ಟ್ ಮಾಡಿ, ನಿಂತ್ಕೊಂಡು ಕಾಲೆಲ್ಲ ಸುಸ್ತಾಗೋಯ್ತು ಸರ್, ಹಾಗೆ ನಮ್ಮ ಗಾಡಿನಲ್ಲಿ ಹೂ ಬೇರೆ ಇದ್ದಾವೆ, ಎಲ್ಲ ಬಾಡೋಗ್ಬಿಡುತ್ತೆ ಸರ್, ನಿಮ್ಮ ಸ್ಟೇಷನಿಗೆ ಏನಾದರೂ ಹೂ ಬೇಕಾ, ಯಾಕಪ್ಪ ಹೂ ವ್ಯಾಪಾರ ತೊಗೊಂಡು ನಾನು ಹೂನ ತೊಗೊಂಡು ಹೂ ವ್ಯಾಪಾರ ಮಾಡ್ಕೊಂಡು ಕೂತ್ಕೊ ಅಂತ ಹೇಳ್ತೀಯ ಇಲ್ಲಿ. ಅಲ್ಲ ಸರ್, ಇಲ್ಲಿ ಫೋಟೋಗಳಿದ್ದಾವಲ್ಲ ಅವಕ್ಕೆಲ್ಲವಕ್ಕೂ ಹಾಕ್ಬಿಟ್ಟು ನಿಮ್ಮ ಮುಂದೆ ಯಾವುದೇ ರೀತಿ ತಪ್ಪಾಗದೇ ಇರೋ ಥರ ಆಗ್ಬಿಡ್ಲಪ್ಪ ಅಂತ ಬೇಡ್ಕೊಂಬಿಡಿ ಸರ್. ಎಲ್ಲ ತಪ್ಪಾಗಬಾರ್ದು ಅಂತ ಬೇಡ್ಕೊಂಡ್ರೆ ನಮಗೇನು ಕೆಲಸ ಇರುತ್ತೆ, ಮನೆಗೆ ಹೋಗಲಿ ಅಂತನಾ, ಹೋಗಪ್ಪ ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡು ಅಂತ ಹೇಳಿದಾಗ, ಸರ್ ಹಾಗೆ ಇನ್ಸ್ಪೆಕ್ಟರ್ ನೋಡ್ಕೊಂಡ್ಬರ್ತೀನಿ ಅಂತ ಹೇಳಿ ಸೂರ್ಯ ಒಳಗಡೆ ಬಂದುಬಿಡ್ತಾನೆ. ಅಷ್ಟರಲ್ಲಿ ಆ ಕಾನ್ಸ್ಟೇಬಲ್ ಬಂದು ಸೂರ್ಯನ ಕರ್ಕೊಂಡು ಬಂದು, ನೋಡಪ್ಪ ಇನ್ನೊಂದು ಕೇಸ್ ಇದೆ ಕಣಪ್ಪ, ಅದು ಮುಗಿದ್ಮೇಲೆ ಕರಿತೀನಿ ನಾನೇ, ಹೋಗು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಬಂದು ಅಲ್ಲೇ ನಿಂತ್ಕೋತಾನೆ. ಈ ಕಡೆ ಛಾಯಾ ಮತ್ತು ಲಾಯರ್ ಇಬ್ಬರು ಕೂಡ ಮಾತಾಡಿಕೊಂಡು ಒಳಗಡೆ ಬರ್ತಾರೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಹೇಳಿದಾಗ, ಸರ್ ನಮ್ಮ ಕಡೆಯವರು ಸೆಟ್ಲ್ಮೆಂಟ್ ಮಾಡ್ತಾರೆ ಸರ್ ಅಂತ ಹೇಳ್ತಾರೆ. ಸರಿ ಆಯಿತು ರೀ ಕಾನ್ಸ್ಟೇಬಲ್, ಅವ್ರದ್ದು ಫೈಲ್ ತೊಗೊಂಡು ಬನ್ನಿ ಅಂತ ಹೇಳಿದಾಗ, ನೋಡಿರಿ ಇವಾಗ ಕೇಸ್ ಕ್ಲೋಸ್ ಆಗಿದೆ, ನಮ್ಮ ದುಡ್ಡು ಬಂದಿದೆ ಅಂತ ಹೇಳಿ ಸೈನ್ ಮಾಡಿ ಅಂತ ಹೇಳಿದಾಗ, ಹಾಂ ಕೊಡಿ ಸರ್ ಅಂತ ಹೇಳಿ ಮನೋಜ್ ಸೈನ್ ಮಾಡ್ತಾ ಇರ್ತಾನೆ. ಮನೋಜ್ ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳಿದಾಗ, ಯಾಕೆ ರೋಹಿಣಿ ಏನಾಯಿತು, ಸರ್ ನಮ್ಮ ಅಕೌಂಟಿಗೆ ಇನ್ನೂ ದುಡ್ಡು ಬಂದಿಲ್ಲ, ದುಡ್ಡು ಬಂದ ಮೇಲೇ ನಾವು ಸೈನ್ ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳಿದಾಗ, ಸರ್ ನೋಡಿ ಇವರು ಇಷ್ಟು ದಿನ ನಮ್ಮ ದುಡ್ಡನ್ನ ಎತ್ಕೊಂಡೋಗಿರೋದಕ್ಕೆ ಬಡ್ಡಿ ಕೊಡಬೇಕು, ಹಾಗೆ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದು ಮನೋಜ್, ಆ ಬಡ್ಡಿ, ಆ ಸೆಟ್ಲ್ಮೆಂಟು ಮತ್ತು ಮನೆ ಅಡ್ವಾನ್ಸು ಎಲ್ಲದು ಸೇರಿಸಿ 30 ಲಕ್ಷ ಕೊಡಬೇಕು ಅಂತ ಹೇಳ್ತಾರೆ. ಏನು 30 ಲಕ್ಷನ, ಏನು ದರೋಡೆ ಮಾಡ್ತಾ ಇದೆಯಾ ನೀನು, ಈ ಥರ ಎಲ್ಲ ನಾಟಕ ಮಾಡಿ ಮೋಸ ಮಾಡಿದ್ರೆ ನಿಂಗೆ ಒಳ್ಳೇದಾಗೋದಿಲ್ಲ. ಏಯ್ ನೀನು ಕತ್ಕೊಂಡೋಗಿರೋ ದುಡ್ಡು ನನಗೇನೆ ಹೇಳ್ತಾ ಇದೆಯಾ, ಸರ್ ಇವರಪ್ಪನ ಹತ್ರ ದುಡ್ಡು ಕತ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದ. ಏಯ್ ಸ್ವಲ್ಪ ಬಾಯಿ ಮುಚ್ಚೆ, ಅವ್ರ ಅಪ್ಪನ ಹತ್ರ ದುಡ್ಡು ಕದಿಯೋದ್ರಲ್ಲಿ ಒಂದು ಅರ್ಥ ಇದೆ, ನೀನು ಯಾವಳೆ ಅವ್ರ ದುಡ್ಡು ಕದಿಯೋದಕ್ಕೆ, ಮೊದಲು ಬಾಯಿ ಮುಚ್ಕೊಂಡು ಹಾಕು ಅಂತ ಹೇಳಿದಾಗ, ನೋಡಿ ದುಡ್ಡು ಸೆಟ್ಲ್ಮೆಂಟ್ ಆಗುತ್ತೆ ಅಂತ ಮಾತಾಡ್ಕೊಂಡಿದ್ದೀರಾ, ಮತ್ತು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಲಾಯರ್ ಸಾಹೇಬ್ರೆ ಹೇಳಿ ಅಂತ ಹೇಳಿದಾಗ, ನಮ್ಮ ಕಡೆಯವರು ಕೊಡ್ತಾರೆ ಸರ್, ಕೊಡ್ತಾರೆ ಮೇಡಮ್ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳ್ತಾರೆ. ಈಗಲೇ ಟ್ರಾನ್ಸ್ಫರ್ ಮಾಡೋದಕ್ಕೆ ಹೇಳಿ ಸರ್, ಈ ದುಡ್ಡು ಬರದೆ ನಾವು ಇಲ್ಲಿಂದ ಹೋಗಲ್ಲ, ಅವಳನ್ನು ಬಿಡೋದಿಲ್ಲ ಅಂತ ಹೇಳಿದಾಗ, ಮೇಡಮ್ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದಾಗ ಟ್ರಾನ್ಸ್ಫರ್ ಮಾಡಿಬಿಡ್ತಾಳೆ. ಸರ್ ನೋಡಿ ಟ್ರಾನ್ಸ್ಫರ್ ಆಗಿದೆ ಬಂತ ನೋಡ್ರಿ ಅಂತ ಹೇಳಿದಾಗ, ಹಾಂ ರೋಹಿಣಿ 30 ಲಕ್ಷ ಬಂತು ಅಂತ ಹೇಳಿದಾಗ, ಮನೋಜ್ ಅಂತ ಹೇಳ್ತಾಳೆ, ಸೈನ್ ಮಾಡಿ ಅಂತ ಹೇಳಿದಾಗ ಮಾಡ್ತಾನೆ. ಸಾಕ್ಷಿಗೆ ನೀವು ಸೈನ್ ಮಾಡಿರಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಮಾಡ್ತಾಳೆ. ಮೇಡಮ್ ನೀವು ಇಲ್ಲಿ ಸೈನ್ ಮಾಡಿ ಅಂತ ಹೇಳಿದಾಗ ಅವಳು ಕೂಡ ಮಾಡ್ತಾಳೆ. ಅದಾದಮೇಲೆ ನಿಮ್ಮ ಸಾಕ್ಷಿಗೆ ಯಾರಾದರೂ ಬೇಕಲ್ಲ, ನನ್ನ ಕಡೆಯವ್ರು ಯಾರೂ ಇಲ್ಲ, ಲಾಯರೇ ಸೈನ್ ಮಾಡ್ತಾರೆ, ಲಾಯರ್ ವಿಟ್ನೆಸ್ ಆಗಿ ಮಾಡೋದಕ್ಕಾಗೋದಿಲ್ಲ ಮೇಡಮ್, ನೀವು ಗೊತ್ತಿಲ್ವಾ ಅಂತ ಹೇಳಿದಾಗ, ಸರ್ ಒಂದು ನಿಮಿಷ ನಾನು ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿ ಸೂರ್ಯಂಗೆ ಗೊತ್ತಿರೋ ಕಾನ್ಸ್ಟೇಬಲ್ ಹೊರಗಡೆ ಬನ್ನಿ ಮೇಡಮ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಬಂದು ನೋಡ್ತಾ ಇರ್ತಾರೆ, ಸೂರ್ಯ ಮತ್ತು ಮೀನಾ ಇರ್ತಾರೆ. ಸೂರ್ಯ ಬರಪ್ಪ ಇಲ್ಲಿ ಅಂತ ಹೇಳಿದಾಗ, ಸರ್ ಮುಗೀತು ಸರ್, ನಾನು ಹೋಗ್ಬೋದು ಸರ್ ಅಂತ ಹೇಳಿದಾಗ, ಸೂರ್ಯ ಒಂದು ನಿಮಿಷ ಇರಪ್ಪ, ಇವ್ರದ್ದು ಕೇಸ್ ನಡೀತಾ ಇರೋದು. ಮೇಡಮ್ ನೀವಾ, ಏನಾಯಿತು ಮೇಡಮ್ ಅಂತ ಹೇಳಿದಾಗ, ಅದು ಒಂದು ಸಣ್ಣ ಸೆಟ್ಲ್ಮೆಂಟ್ ಇತ್ತು ಅದಕ್ಕೆ ಬಂದಿದ್ದೆ ಸೂರ್ಯ ಅಂತ ಹೇಳ್ತಾರೆ. ಇವ್ರು ನಿಮ್ಗೆ ಗೊತ್ತಾ, ಗೊತ್ತು ಸರ್, 2 ದಿನದಿಂದ ಇವ್ರು ನನ್ನ ಕಾರ್ನೇ ಬಾಡಿಗೆ ತೊಗೊಂಡು ಓಡಾಡ್ತಾ ಇರೋದು ಅಂತ ಹೇಳಿದಾಗ, ಸೂರ್ಯ ಹಾಗಿದ್ರೆ ಒಳ್ಳೇದೇ ಆಯಿತು, ಇಲ್ಲಿಗೆ ಸಾಕ್ಷಿಗೊಂದು ಸೈನ್ ಮಾಡಿಬಿಡಪ್ಪ ಅಂತ ಹೇಳ್ತಾರೆ. ಏನು ಸಾಕ್ಷಿ ಸೈನಾ ಸರ್, ಅದು ಹೆಂಗೆ ಸರ್ ನಾನು ಮಾಡಲಿ, ಆಮೇಲೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ನನಗೆ ತೊಂದರೆ ಆದರೆ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಆಗೋದಿಲ್ಲ, ಸೆಟ್ಲ್ಮೆಂಟ್ ಎಲ್ಲ ಆಗಿದೆ ಕಣಪ್ಪ, ಸಾಕ್ಷಿಗೊಬ್ಬರು ಸೈನ್ ಬೇಕು, ಇವ್ರ ಕಡೆಯವ್ರು ಯಾರೂ ಇಲ್ವಂತೆ ಅದಕ್ಕೆ ಅಂತ ಹೇಳಿದಾಗ, ಅಲ್ಲ ಮೇಡಮ್ ಅಂತ ಹೇಳಿದಾಗ, ಸೂರ್ಯ ಅವರೇ ಇದೊಂದು ಸಲ ಹೆಲ್ಪ್ ಮಾಡಿ ಪ್ಲೀಸ್, ನಂಗೆ ಅರ್ಜೆಂಟ್ ಇದೆ, ನಾನು ಹೋಗಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಸೂರ್ಯ ಸೈನ್ ಮಾಡ್ತಾನೆ. ಅದಾದಮೇಲೆ ಒಂದು ನಿಮಿಷ ಇವ್ರು ಹೋಗ್ತಾರೆ, ಇವಾಗ ನಿನ್ನ ಕರಿತೀನಿ ಅಂತ ಹೇಳಿ ಅವ್ರ ಫ್ರೆಂಡ್ ರಮೇಶ್ ಅವರು ಒಳಗಡೆ ಹೋಗ್ತಾರೆ. ಏನ್ರಿ ಇದೆಲ್ಲ ಅಂತ ಹೇಳಿದಾಗ, ಏನೂ ಇಲ್ಲ ನೀನು ಸುಮ್ಮನೆ ಬಿಡಮ್ಮ ಅಂತ ಹೇಳಿ ಆ ಕಡೆ ಬೈಕ್ ಕಡೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದುಬಿಡ್ತಾರೆ. ಟ್ರಾಫಿಕ್ ಪೊಲೀಸ್ ಬಂದರು, ಬಾರಿ ಮೀನಾ ಅಂತ ಹೇಳಿದಾಗ, ಸರ್ ನಮ್ಮ ಬೈಕು ಸರ್ ನೋ ಪಾರ್ಕಿಂಗಲ್ಲಿ ಇತ್ತು ಅಂತ ಎತ್ಕೊಂಡ್ಬಂದುಬಿಟ್ಟಿದ್ದಾರೆ ಸರ್, ಪ್ಲೀಸ್ ಸರ್ ಅಂತ ಹೇಳಿದಾಗ, ಓ ಹೌದಾ ಬನ್ನಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಕಡೆ ಛಾಯೆ ಬಂದು, ಸರ್ ಸೈನೆಲ್ಲ ಆಗಿದೆ ಅಂತ ಹೇಳಿದಾಗ, ನೋಡು ನನ್ನ ಹತ್ರ ದುಡ್ಡು ಕಿತ್ಕೊಂಡಿದ್ದೀನಿ ಅಂತ ಹೇಳಿ ಖುಷಿ ಪಡಬೇಡ, ಈ ದುಡ್ಡಿಂದ ನಿನಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ, ಏನು ಶಾಪ ಆಗ್ತಾ ಇದೆಯಾ, ನಿನ್ನಂಥವ್ಳ ಶಾಪ ನಮಗೇನೂ ತಟ್ಟೋದಿಲ್ಲ, ಹೋಗ್ತಾ ಇರೇ ಅಂತ ಹೇಳಿ ಹೇಳ್ತಾಳೆ. ಅದಾದಮೇಲೆ ಯಾಕ್ರಿ ಕಿತ್ತಾಡ್ತಾ ಇದ್ದೀರಾ, ದುಡ್ಡೆಲ್ಲ ಬಂದಮೇಲೂ ಯಾಕೆ ಜಗಳ, ಮೇಡಮ್ ಇವಾಗ ನಿಮಗೆಲ್ಲ ಕ್ಲಿಯರ್ ಆಗಿದೆ, ನಿಮ್ಮ ಮೇಲೆ ಯಾವ ಕೇಸು ಇಲ್ಲ, ನೀವು ಆರಾಮಾಗಿ ಕೆನಡಾಗೆ ಹೋಗ್ಬೋದು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಅವ್ರು 3 ಜನ ಹೋಗ್ತಾ ಇರ್ತಾರೆ. ನೋಡು ಇವತ್ತು ನೀನು ದುಡ್ಡು ಸಿಕ್ತು ಅಂತ ಖುಷಿ ಪಡ್ತಾ ಇರ್ಬೋದು, ಆದರೆ ನಾನು ಸುಮ್ಮನೆ ಇರೋದಿಲ್ಲ, ಇದಕ್ಕೆಲ್ಲ ನೀನು ಆನ್ಸರ್ ಮಾಡೋದಿನ ಬಂದೇ ಬರುತ್ತೆ ಅಂತ ಹೇಳಿ ಹೋಗ್ತಾಳೆ. ಅದು ಏನು ಮಾಡ್ಕೋತೀಯ ಮಾಡ್ಕೋ ಹೋಗಿ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ. ಅದಾದಮೇಲೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಹೊರಗಡೆ ಬರ್ತಾರೆ. ರೋಹಿಣಿ ನಂಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ನನ್ನ ಅಕೌಂಟಲ್ಲಿ 30 ಲಕ್ಷ, ಹೆಂಡ್ತಿ ಅಂದರೆ ನಿನ್ನ ತಲೆ ಇದೆಯಲ್ಲ, ನಿನ್ನ ತಲೆ ಎಲ್ಲ ಸೂಪರ್ ಮೈಂಡು, ಟ್ರೈನ್ಗಿನ್ನ ಫಾಸ್ಟಾಗಿದೆ ಅಂತ ಹೇಳಿದಾಗ, ಹೌದು 1 ಗಂಟೆ ಹೋರಾಟ ಮಾಡಿರೋದಕ್ಕೆ 30 ಲಕ್ಷ ಬಂದಿದೆ ಲಾಭ ಅಂತ ಹೇಳಿ ಇಬ್ಬರು ಕೂಡ ಹಾಗೆ
ಹೊರಗಡೆ ರೆಸ್ಟೋರೆಂಟಿಗೆ ಹೋಗಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಬರ್ತಾರೆ. ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಒಬ್ರಿಗೊಬ್ರು ಹತ್ರನೇ ಪಾಸ್ ಆಗ್ತಾರೆ. ಇಬ್ಬರು ಕೂಡ ನೋಡ್ಕೊಳ್ಳೋದೇ ಇಲ್ಲ. ಸರ್ ಏನಾಯಿತು ಅಂತ ಹೇಳಿದಾಗ, ಅದು ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿದ್ದೆ, ನಿಲ್ಲಿಸ್ಬಾರ್ದಲ್ವೇನಮ್ಮ ಸರ್, ಹೂ ಕೊಡೋಣ ಅಂತ ಹೋಗಿದ್ದೆ, ಬೇಗ ಬರೋಣ ಅಂತ ಹೋದೆ, ಅಷ್ಟರಲ್ಲಿಗೆ ಆಗ್ಬಿಟ್ಟಿದೆ ಸರ್ ಅಂತ ಹೇಳಿದಾಗ, ಇನ್ನೊಂದ್ಸಲ ಹೀಗೆಲ್ಲ ಮಾಡಬೇಡಮ್ಮ ಸರ್, ನಡ್ಕೊಂಡು ಹೋದ್ರೂ ಪರವಾಗಿಲ್ಲ ಸರ್, ನೋ ಪಾರ್ಕಿಂಗಲ್ಲಿ ಮಾತ್ರ ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ಸರಿ ಫೈನ್ ಕಟ್ಟಮ್ಮ ಅಂತ ಹೇಳಿದಾಗ, ಎಷ್ಟು ಸರ್, 500 ರೂಪಾಯಿ. 500 ರೂಪಾಯಾ ಅಂತ ಹೇಳಿದಾಗ, ಹೌದು, ಇಲ್ಲೇ ಕಟ್ತೀರಾ ಕೋರ್ಟಿಗೆ ಹೋಗ್ತೀರಾ? ಸರ್ 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 ಬೇಡ ಸರ್, ಇಲ್ಲೇ ಕಟ್ತೀನಿ ಅಂತ ಹೇಳಿ ಸೂರ್ಯ ಫೈನ್ ಕಟ್ಟಿಸ್ಬಿಡ್ತಾನೆ. ರೀ ಅಂತೂ ನಮ್ಮ ಗಾಡಿ ಸಿಕ್ತಲ್ವಾ ಅಂತ ಹೇಳಿ ಇಬ್ಬರು ಖುಷಿಯಿಂದ ಹೊರಗಡೆ ಬರ್ತಾರೆ. ಇಡೀ ನಂಗೆ ತುಂಬ ಖುಷಿ ಆಗ್ತಾ ಇದೆ, ನಮ್ಮ ಗಾಡಿ ನಮ್ಮ ಕೈಗೆ ಸಿಕ್ಬಿಡ್ತಲ್ವಾ, ಬನ್ನಿ ನೀವೇ ಗಾಡಿ ಓಡಿಸಿ, ನಾನು ಹಿಂದೆ ಕೂತ್ಕೋತೀನಿ. ನಿನ್ನ ಗಾಡಿ ಬಂದ್ಬಿಡ್ತು ಅಂತ ಹೇಳಿ ನನ್ನ ಗಾಡಿ ಬಿಟ್ಬಿಟ್ಟೇನಮ್ಮ, ನಾನು ಕಾರ್ ಏನು ಮಾಡೋಣ, ಇಲ್ಲೇ ಬಿಟ್ಬಿಟ್ಟು ಬರೋಣ ಅಂತ ಹೇಳಿದಾಗ, ಓ ಹೌದಲ್ವಾ, ಸರಿ ನೀನು ನಿಧಾನವಾಗಿ ನನ್ನ ಫಾಲೋ ಮಾಡು, ನಾನೇ ಅಲ್ಲೇ ಮುಂದೆ ಹೋಗ್ತಾ ಇರ್ತೀನಿ, ಇಬ್ಬರು ಜಾಯ್ನ್ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ರೋಹಿಣಿ ಮನೋಜರು ಇಬ್ಬರು ರೆಸ್ಟೋರೆಂಟಿಗೆ ಬಂದು ಐಸ್ ಕ್ರೀಮ್ ತಿಂತಾ ಇರ್ತಾರೆ. ರೋಹಿಣಿ ನಿನ್ನ ಕೈ ಕೊಡು, ಈಗಾಗಲೇ ಒಬ್ಳು ಕೈ ಕೊಟ್ಟಿದ್ದಾಳೆ ಮನೋಜ್, ಮತ್ತೆ ನಂಗೆ ಕೈ ಕೊಡಬೇಕಾ ಅಂತ ಹೇಳಿದಾಗ, ಹಾಗಲ್ಲ ನೀನು ಕೈ ಕೊಡು ಅಂತ ಹೇಳಿ ಕೈ ಇಸ್ಕೊಂಡು ಕೈಗೆ ಮುತ್ಕೊಡ್ತಾನೆ. ಮನೋಜ್ ಏನಿದು ಪಬ್ಲಿಕ್ ಇದೆ, ಈ ಥರ ಎಲ್ಲ ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ರೋಹಿಣಿ ನಾನು ಕೂಡ ಆಗ್ಬಿಟ್ಟಿದ್ದೀನಿ ರೋಹಿಣಿ, ನನಗೆ ಇವತ್ತು ಏನು ಗೊತ್ತಾಗ್ತಾ ಇಲ್ಲ, ಯಾರು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಅಕೌಂಟಲ್ಲಿ 30 ಲಕ್ಷ ದುಡ್ಡು ಬಂದಿದೆ, ಇದೆಲ್ಲ ನಿನ್ನ ಕಾರಣದಿಂದನೇ ಆಗಿರೋದು, ಬೇಗ ಬಾ, ಮೊದಲೋಗಿ ಇದನ್ನು ಆ ಸೂರ್ಯನ ಮುಖದ ಮೇಲೆ ಬಿಸಾಕನ. ಸೂರ್ಯನ ಮುಖದ ಮೇಲೆ ಯಾಕೆ, ಅವ್ನು ನನಗೆ ಎಷ್ಟು ಅವಮಾನ ಮಾಡಿದ್ದಾನೆ, ಅದಕ್ಕೆ ನಾಯಿ ತಗೊಳ್ಳೋ, ದುಡ್ಡು ತಂದಿದ್ದೀನಿ ತಗೊಂಡು ಸಾಯಿ ಅಂತ ಬಿಸಾಕ್ತೀನಿ. ಮನೋಜ್ ನಿಜವಾಗ್ಲೂ ನೀವು ಓದಿದ್ದೀರಾ ಅಂತ ಹೇಳಿದಾಗ, ಯಾಕೆ ರೋಹಿಣಿ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಅಲ್ಲ ನೀವು ಓದಿದ್ದೀರಾ ಅಥವಾ ದುಡ್ಡು ಗಿಟ್ಟು ಕೊಟ್ಟೇನಾದ್ರೂ ಈ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡಿದ್ದೀರಾ? ರೋಹಿಣಿ ನಿಜವಾಗ್ಲೂ ಓದಿದ್ದೀನಿ, ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ? ಅಲ್ಲ ಮನೋಜ್, ನಿಮ್ಮ ಹತ್ರ ದುಡ್ಡಿರೋದನ್ನು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಏನು ಮಾಡ್ತಾರೆ, ಅವ್ರ ಅಪ್ಪಂಗೆ ಕೊಡ್ತಾರೆ, ಹಂಚ್ಕೊಟ್ರು ಕೂಡ ನಿಮಗೆ 30 ಲಕ್ಷ ಬರೋದಿಲ್ಲ, ಅದನ್ನು ತೊಗೊಂಡು ಏನು ಮಾಡ್ತೀರಾ ನೀವು, ಬಿಸ್ನೆಸ್ಸು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಇವಾಗ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ, ನೋಡಿ ಮೊದಲು ಇದನ್ನು ನೀವು ಕೆನಡಾಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ, ಅದಕ್ಕೆ ಯೂಸ್ ಮಾಡ್ಕೊಳ್ಳಿ, ಮಿಕ್ಕದ ನಿನ್ನ ಹೆಸರಲ್ಲಿ ಜಾಯಿಂಟ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡಿ, ದುಡ್ಡು ಇರುತ್ತೆ, ನಿಮಗೆ ಬಿಸ್ನೆಸ್ ಮಾಡ್ದಂಗೆ ವರ್ಕ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿದಾಗ, ರೋಹಿಣಿ ತಲೆ ಅಂದರೆ ತಲೆ ರೋಹಿಣಿ ನಿಮ್ಮದು, ಅದು ಸರಿ ಇದನ್ನು ಹೇಗೆ ಹೇಳೋದು ಅಂತ ಹೇಳಿ ಹೇಳ್ತಾರೆ. ಆಗ ಬನ್ನಿ ಮೊದಲು ನೀವು ಕೆನಡಾಗೆ ಹೋಗಬೇಕು ಅಂತಂದ್ರಲ್ವಾ, ಆ ಏಜೆನ್ಸಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಅದಾದಮೇಲೆ ಇಬ್ಬರು ಕೂಡ ಬರ್ತಾರೆ. ಸರ್ ನಮಸ್ಕಾರ ಸರ್ ಅಂತ ಹೇಳಿದಾಗ, ನಮಸ್ಕಾರ ಬಾರಪ್ಪ ಕೂತ್ಕೋ ಅಂತ ಹೇಳಿ ಹೇಳ್ತಾರೆ. ಸರ್ ಅದು ಕೆನಡಾಗೆ ಅಂತ ಹೇಳಿದ್ನಲ್ಲ ಸರ್, ದುಡ್ಡು ಅಡ್ಜಸ್ಟ್ ಆಗಿದೆ, ಹೇಗೆ ಕೊಡಲಿ ಸರ್, ಟ್ರಾನ್ಸ್ಫರ್ ಮಾಡಲಾ, ಚೆಕ್ ಕೊಡಲಾ ಅಥವಾ ಕ್ಯಾಶ್ ಕೊಡಲಾ ಸರ್ ಅಂತ ಹೇಳಿದಾಗ, ಕ್ಯಾಶ್ ಕೊಟ್ಟರು ಕೂಡ ನಿನ್ನ ಕೈಯಲ್ಲಿ ಹೋಗೋದಕ್ಕಾಗೋದಿಲ್ಲಪ್ಪ. ಸರ್ ಯಾಕೆ ಸರ್ ಹೀಗೆಲ್ಲ ಹೇಳ್ತಾ ಇದ್ದೀರಾ, ನೋಡು ನೀನು ತುಂಬ ಲೇಟ್ ಮಾಡಿಬಿಟ್ಟೆ, ಆಗಲೇ ಒಬ್ಬರು ಬಂದಿದ್ದರು, ಅವ್ರು ದುಡ್ಡು ಕೊಟ್ಟು ಆಯಿತು, ಕೆನಡಾಗೆ ಹೋಗಿನೂ ಆಯಿತು ಅಂತ ಹೇಳಿದಾಗ, ಸಾರ್ ಅಂತ ಹೇಳ್ತಾರೆ. ಹೌದಪ್ಪ ನೀನು ತುಂಬ ಲೇಟ್ ಮಾಡಿಬಿಟ್ಟೆ ಅಂತ ಹೇಳಿದಾಗ, ಮನೋಜ್ ಅಲ್ಲಿಂದ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಸರ್ ನೋಡಿ ಕೆನಡಾಗೆ ಇವ್ರಿಗೆ ಹೋಗೋದಕ್ಕೆ ಬೇರೆ ಆಪರ್ಚುನಿಟಿನೇ ಇಲ್ವಾ ಅಂತ ಹೇಳಿದಾಗ, ಇಲ್ಲ ಮೇಡಮ್ ಯಾವ ಆಪರ್ಚುನಿಟೀಸು ಇಲ್ಲ, ಬೇರೆ ದೇಶಕ್ಕೆ ಬೇಕಿದ್ರೆ ಟ್ರೈ ಮಾಡ್ಬೋದು, ನಿಮ್ಗೆ ಯಾವತ್ತೂ ಕೂಡ ನೆಕ್ಸ್ಟು ಕೆನಡಾದಿಂದ ಕಾಲ್ ಫಾರ್ ಬರಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಮನೋಜ್ ಬೇಜಾರು ಮಾಡ್ಕೊಂಡು ಹೊರಟೋಗ್ಬಿಡ್ತಾನೆ. ರೋಹಿಣಿ ಬರ್ತಾಳೆ. ಮನೋಜ್ ಬೇಜಾರು ಮಾಡ್ಕೊಬಿಡ, ನೋಡಿದೆ ರೋಹಿಣಿ ನನ್ನ ನಸೀಬೇ ಸರಿ ಇಲ್ಲ, ದುಡ್ಡಿರಲಿಲ್ಲ ಕೆಲಸ ಇತ್ತು, ಈಗ ದುಡ್ಡು ಬಂದಿದೆ ಕೆಲಸನೇ ಇಲ್ಲ ಅಂತ ಹೇಳಿದಾಗ, ಯಾಕೆ ಮನೋಜ್ ಹಾಗೆಲ್ಲ ಅನ್ಕೋತಾ ಇದ್ದೀರಾ, ಇವಾಗ ನಮ್ಮ ಹತ್ರ ದುಡ್ಡಿದೆ ತಾನೆ, ಇದರಿಂದ ಬಿಸ್ನೆಸ್ ಮಾಡ್ಬೋದಲ್ವಾ ಅಂತ ಹೇಳಿದಾಗ, ಬಿಸ್ನೆಸ್ ಏನು ಮಾಡೋದು ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ, ಮತ್ತು ಇವಾಗ ದುಡ್ಡಿನ ಏನು ಹೆಂಗೆ ಬಂತು ಅಂತ ಮನೆಯವರೆಲ್ಲರೂ ಪ್ರಶ್ನೆ ಮಾಡ್ತಾರಲ್ಲ ರೋಹಿಣಿ, ಅದಕ್ಕೆಲ್ಲ ಒಂದು ಐಡಿಯಾ ಇದೆ, ನೀವು ನಮ್ಮಪ್ಪ ದುಡ್ಡು ಕೊಟ್ಟರು ಅಂತ ಹೇಳಿ, ನಿಮ್ಮಪ್ಪ ಕೊಟ್ಟರು ಅಂತ ಹೇಳಬೇಕಾ, ಹೌದು ನೀವು ಅಲ್ಲಿ ಹೋಗಿ ಏನು ಗಲಿಬಿಲಿ ಮಾಡಬೇಡಿ, ನಾನು ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ಕೋತೀನಿ. ಸೂರ್ಯ ಇದನ್ನೆಲ್ಲ ಒಪ್ಕೋತಾನ, ನೋಡಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೀವೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಶಾಪಿಂಗ್ ಮಾಡಿಕೊಂಡು ಬ್ಯಾಗಲ್ಲಿ ಬಟ್ಟೆ ತೊಗೊಂಡು ಬರ್ತಾರೆ. ಅಪ್ಪ ಅಮ್ಮ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಎಲ್ಲರೂ ಕೂಡ ಓಡಿ ಬಂದು ನಿಂತ್ಕೋತಾರೆ. ಆಗ ಅಪ್ಪ ಅಮ್ಮ ಏನು ಮನೋಜ ಎಲ್ಲೋಗಿದ್ಯೋ ಅಂತ ಶಾಂತಿ ಕೇಳಿದಾಗ, ಶಾಪಿಂಗ್ ಹೋಗಿದ್ದೆ ಅಂತ ಹೇಳ್ತಾರೆ. ಶಾಪಿಂಗ ಏನು ಅಂತ ಹೇಳಿದಾಗ, ಅದು ರೋಹಿಣಿಯವರಪ್ಪ ನಮ್ಮ ಅಕೌಂಟಿಗೆ 15 ಲಕ್ಷ ದುಡ್ಡು ಹಾಕಿದ್ದಾರೆ ಅಂತ ಹೇಳಿದಾಗ, ಏನು 15 ಲಕ್ಷನಾ ಅಂತ ಹೇಳಿ ಶಾಂತಿ ಬಾಯಿ ಬಿಡ್ಕೋತಾಳೆ. ಮುಚ್ಚೆ ಬಾಯ ಅಂತ ಹೇಳಿದಾಗ, ಹಾಂ ಅಂತ ಹೇಳಿ ಬಾಯಿ ಮುಚ್ಕೋತಾಳೆ. ಏನು ರೋಹಿಣಿ ಬಂಗಾರಿ ನಿನ್ನ ಅಕೌಂಟಿಗೆ ದುಡ್ಡು ಹಾಕಿದಾರಾ ಅಂತ ಹೇಳಿದಾಗ, ಹೌದು ಅತ್ತೆ ನಮ್ಮಪ್ಪ 15 ಲಕ್ಷ ದುಡ್ಡು ಹಾಕಿದ್ದಾರೆ ಅಂತ ಹೇಳಿದಾಗ, ಏನೋ 15 ಲಕ್ಷ ದುಡ್ಡು ಹಾಕಿದಾರಾ, ನಿಮ್ಮ ಅಪ್ಪ ಜೈಲಲ್ಲಿ ತಾನೇ ಇರೋದು ಅಂತ ಹೇಳಿದಾಗ, ಹೌದು ಜೈಲಲ್ಲೇ ಇರೋದು, ಆದರೆ ಅವರು ಮುಂಚೆನೇ ನನಗೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಎತ್ತಿಟ್ಟಿದ್ರಂತೆ ಅಂತ ಹೇಳಿದಾಗ, ಹಾಗಿದ್ರೆ ನಿಮ್ಮ ಅಪ್ಪಂಗೆ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿ ಮುಂಚೆನೇ ಗೊತ್ತಿತ್ತಾ ಅಂತ ಹೇಳಿದಾಗ, ಏನ್ರಿ ನೀವು ದುಡ್ಡು ಕೊಟ್ಟಿರೋದು ನಮ್ಮಪ್ಪ, ನೀವ್ಯಾಕೆ ಈ ರೀತಿ ವಾದ ವಿವಾದ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಹೌದು ಅದಕ್ಕೆ ಸೂರ್ಯ ಹೇಳ್ತಾ ಇರೋದು ಸರಿಯೇ, ನಿಮ್ಮ ಅಪ್ಪಂಗೆ ಮೊದಲೇ ಜೈಲಿಗೆ ಹೋಗ್ತೀನಿ ಅಂತ ಗೊತ್ತಿದ್ದು ನಿಮಗೆ ಅಂತ ಹೇಳಿ ದುಡ್ಡನ್ನು ತೆಗೆದಿಟ್ಬಿಟ್ಟಿದ್ರಾ ಅಂತ ಹೇಳಿದಾಗ, ರವಿ ನೀವು ಇದೇ ಥರ ಮಾತಾಡ್ತಾ ಇದ್ದೀರಾ, ಆ ಸೂರ್ಯ ಏನೋ ಅಂತ ಹೇಳಿದಾಗ, ಇಲ್ಲ ಅದಕ್ಕೆ ಅವ್ನು ಕೇಳಿದ ಸರಿಯಾಗೇ ಇದೆ ಅಲ್ವಾ ಅಂತ ಹೇಳಿ ಹೇಳ್ತಾರೆ. ನೋಡಿ ಅವರು ನನಗೆ ಅಂತಲೇ ಎತ್ತಿಟ್ಟಿದ್ರಂತೆ, ಅದನ್ನು ಅವ್ರ ಫ್ರೆಂಡ್ ಕೈಯಲ್ಲೋ ನಮ್ಮ ಮಾವನ ಕೈಯಲ್ಲೋ ಕೊಟ್ಟಿದ್ದಾರೆ,
ಆದರೆ ನಿಮ್ಮ ಮಾವ ಬಂದಾಗ ಎಲ್ಲ ಗೋಚ್ಕೊಂಡು ಗೋರ್ ಹಾಕಿದ್ದಾರೆ, ಏನು ಉಳಿದಿಲ್ಲ, ನಾವು ಬೀದಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳಿದ್ರು ತಾನೆ. ಅದೆಂಗೆ ಇವಾಗ 15 ಲಕ್ಷ ದುಡ್ಡು ಕೊಟ್ಟರು ಅಂತ ಹೇಳಿದಾಗ, ಹೌದು ಅವಾಗೇನೋ ಅವ್ರು ಮಾಡಿದ್ದಾರೆ ಅನಿಸುತ್ತೆ, ಆದರೆ ಈಗ ನಮ್ಮ ಮಾವಂಗೆ ಬಂದಾಗ ಟೆನ್ಷನಲ್ಲಿ ಅದೆಲ್ಲ ಗೊತ್ತಾಗಿಲ್ಲ. ಅದಕ್ಕೆ ತಾನೇ ಅವರು ರೈಡ್ ಆಗುತ್ತೆ ಅಂತ ಹೇಳಿ ಬಾಗಿಲೆಲ್ಲ ಮುಚ್ಚಿಸಿ ಫೋನೆಲ್ಲ ಈಸ್ಕೊಂಡಿದ್ದು. ಇವಾಗ ಏನೂ ಆಗಲ್ಲ ಅಂತ ಹೇಳಿ ನಂಬಿಕೆ ಬಂದಿದೆ, ಅದಕ್ಕೆ ನಮಗೆ ದುಡ್ಡು ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಹೌದು ಕಣೋ ಅಂತ ಹೇಳಿ ಹೇಳಿದಾಗ, ಅಲ್ವಾ ಅತ್ತೆ ಅಂತ ಹೇಳಿದಾಗ, ಹೌದು ಆ ಸೂರ್ಯನ ಬಗ್ಗೆ ನೀನೆಲ್ಲ ತಲೆ ಕೆಡಿಸ್ಕೊಬೇಡಮ್ಮ, ಬಿಟ್ಟಾಕು ಡೋಂಟ್ ಕೇರ್ ಅಂತ ಹೇಳ್ತಾರೆ. ಹೌದೌದು ಡೋಂಟ್ ಕೇರ್ ಸರ್ಕಲ್ ಮಾರಮ್ಮ, ನಿನ್ನ ದಯೆಯಿಂದ ನೋಡು ಎಷ್ಟೆಲ್ಲ ಆಗ್ತಾಯಿದೆ. ನಿನಗೆ ಒಂದೇ ಒಂದು ದಿನ ವ್ರತ ಮಾಡಿದ್ದಕ್ಕೆ 15 ಲಕ್ಷ ದುಡ್ಡು ಬಂದುಬಿಡ್ತು ಅಂತ ಹೇಳಿದಾಗ, ಹಾಗಿದ್ರೆ ಸಕ್ಕರೆ ನೀನು ವ್ರತ ಮಾಡಿದ್ದು ಅವರಪ್ಪ ಜೈಲಿಂದ ಬರಲಿ ಅಂತ ಅಲ್ಲ, ದುಡ್ಡು ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ, ಏ ಮನೆ ಹಾಳಿ, ಏನೇ ನಿನ್ನ ಗಂಡ ಇಷ್ಟೆಲ್ಲ ಮಾತಾಡ್ತಾನೆ, ನೀನಂತೂ ಬಿನ್ನಾಣ್ಗಿತ್ಯಂಗೆ ನಿಂತ್ಕೊಂಡು ನೋಡ್ತಾ ಇದೀಯ, ನಾಟ್ಯ ಭಯಂಕರಿ ನೀನು, ನಯನ ಮನೋಹರಿ ನಾಟಕಗಾತಿ ನೀನು ಅಂತ ಹೇಳಿದಾಗ, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ, ಸ್ಪೆಲ್ಲಿಂಗ್ ಮಿಸ್ಟೇಕಾಗಿ ಅಪಾರ್ಥ ಆಗುತ್ತೆ ಅಂತ ಹೇಳಿದ್ದೇನಲ್ವ, ಸುಮ್ಮನೆ ನಿಂತ್ಕೊಳ್ಳೆ ಅಂತ ಹೇಳಿದಾಗ, ಮನುಜ ಇವಾಗ ಅಂತ ಹೇಳಿದಾಗ, ಅದೆಲ್ಲ ಸರಿ ಲೋ ಸೂರ್ಯ, 15 ಲಕ್ಷ ದುಡ್ಡು ತಂದಿದೆ, ನಮ್ಮ ಅಪ್ಪನ ದುಡ್ಡು ಹೆಂಗಿದ್ರು ನಮಗೆ ಬಂದ್ಬಿಡ್ತು ಕಣೋ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ, ಯಾರಪ್ಪನ ದುಡ್ಡು ಅಂತ ಹೇಳಿದಾಗ, ನಮ್ಮಪ್ಪನ ದುಡ್ಡು ಅಲಿಯಸ್ ನಿಮ್ಮಪ್ಪನ ದುಡ್ಡು, ನೀನು ಇವ್ರ ಹತ್ರ 27 ಲಕ್ಷ ಗೀಚ್ಕೊಂಡು ಹೋಗಿಲ್ವೇನಪ್ಪ, ಇವಾಗ 15 ಲಕ್ಷ ನಾ ಕೊಡು, ಮಿಕ್ಕಿದ ದುಡ್ಡನ್ನ ನಾನು ಹೆಂಗೆ ಗೀಚ್ಕೋಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೇಳಿದಾಗ, ಲೋ ಸೂರ್ಯ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡೋ ರವಿ, ನಿಂಗೆ ಬೇಕು ತಾನೆ ಕೇಳು ಅಂತ ಹೇಳಿದಾಗ, ನೋಡು ಆ ದುಡ್ಡು ನಮ್ಮ ಅಪ್ಪಂದಾಗಿದ್ದರೆ ನಾನು ಕೇಳ್ತಾ ಇದ್ದೆ, ಅದು ಅವ್ರ ಮಾವ ಅವನಿಗೆ ಕೊಟ್ಟಿರೋ ದುಡ್ಡು, ಅದನ್ನು ಹೇಗೂ ನಾವು ಕೇಳೋಕ್ಕಾಗುತ್ತೆ ಅಂತ ಹೇಳಿದಾಗ, ಇವನೊಬ್ಬ ಒಳ್ಳೆನಾಗೋದಕ್ಕೆ ಓಡಾಡ್ತಾ ಇದ್ದಾನೆ. ನೋಡು ನೀನು ಮೊದಲು ಅಪ್ಪಂಗೆ ದುಡ್ಡು ಕೊಟ್ಬಿಡು, ಅಪ್ಪ ನೀನು ದುಡ್ಡು ಇಸ್ಕೊಂಡು ಬ್ಯಾಂಕಿಗೆ ಹಾಕ್ಬಿಡಪ್ಪ ಅಂತ ಹೇಳಿದಾಗ, ನೋಡು ಸೂರ್ಯ, ರವಿ ಹೇಳಿರೋದ್ರಲ್ಲೂ ಒಂದು ಅರ್ಥ ಇದೆ. ಆ ದುಡ್ಡನ್ನು ಇವನು ಯಾವುದೋ ಹುಡುಗಿ ಕೊಟ್ಟು ಅವಳು ಯಾಮಾರಿಸಿ ಹೊತ್ಕೊಂಡು ಹೋಗಿದ್ದಾಳೆ, ಆ ಹುಡುಗಿನೇ ಇವಳಿಗೆ ದುಡ್ಡು ಕೊಟ್ಟಿತ್ತು ಅಂತಂದರೆ ಇವನು ದುಡ್ಡನ್ನು ನಾನು ಇಸ್ಕೊತಾ ಇದ್ದೆ, ಅದು ಅವ್ನ ಮಾವ ಕೊಟ್ಟಿರೋ ದುಡ್ಡಪ್ಪ, ಅದ್ರ ಮೇಲೆ ನನ್ನ ಅಧಿಕಾರ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಓಹೋ ಹಿಂಗಾ ಅಂತ ಹೇಳಿದಾಗ, ಯಾಕೋ ಹೀಗೆ ಹೊಟ್ಟೆ ಉರ್ಕೋತೀಯಾ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರೋರ ಜೊತೆನೇ ಈ ಥರ ಎಲ್ಲ ಮಾಡ್ತೀಯಲ್ಲೋ, ನಿನ್ನ ಅಣ್ಣ ತಮ್ಮದಿರು ಬದುಕಿದೆ ನಿನ್ಗೆ ಇಷ್ಟ ಆಗಲ್ವಾ ಅಂತ ಹೇಳಿದಾಗ, ಹೌದಮ್ಮ ಇವನಿಗೆ ನಾನು ಚೆನ್ನಾಗಿ ಆಗ್ತೀನಿ ಅನ್ನೋದನ್ನು ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ, ಓಹೋ ನೀವು ಬದುಕಿ ಬಾಳಿ ಬಂಗಾರ ಆಗ್ಬಿಡ್ತೀರಾ, ಅದನ್ನ ನೋಡಿ ತಡ್ಕೊಳ್ಳೋದಕ್ಕಾಗ್ತದೆ, ನಾನು ಹೊಟ್ಟೆ ಬಟ್ಟೆಗೆಲ್ಲನೂ ಕೆರ್ಕೋತಾ ಇದ್ದೀನಿ ಅಲ್ವಾ ಮನೋಜ್ ಅವರೇ, ಮಿಸ್ಟರ್ ಪೆಂಗೆ ಅವರೇ ಅಂತ ಹೇಳಿದಾಗ, ನೋಡ್ತಾ ಇರು ಈ ದುಡ್ಡಲ್ಲಿ ಬಿಸ್ನೆಸ್ ಮಾಡಿ ಅಪ್ಪನ ದುಡ್ಡನ್ನು ಹೇಗಿಗೋ ಎಲ್ಲನೂ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಆಗ ಸೂರ್ಯಂಗೆ ಶಾಕ್ ಆಗ್ತಾ ಇರುತ್ತೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.